ಓಕೆ. ಸೊ ಈ ಕ್ವಶನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ ಇವಾಗ. ಸೊ ಕ್ವಶನ್ ಹೇಳಿದ್ರೆ ದ ಟೈಮ್ ಟೇಕನ್ ಬೈ ಎ ಬ್ಲಾಕ್ ಆಫ್ ಮಾಸ್ ಎಂ ಟು ಸ್ಲೈಡ್ ಡೌನ್ ಫ್ರಮ್ ದ ಹೈಯೆಸ್ಟ್ ಪಾಯಿಂಟ್ ಟು ದ ಲೋಯೆಸ್ಟ್ ಪಾಯಿಂಟ್ ಆನ್ ಅ ರಫ್ ಇನ್ಕ್ಲೈನ್ ಪ್ಲೇನ್ ಇಸ್ 50% more compared to the time taken by the same block on identical inclined smooth plane. ಸೊ ಬೋತ್ ಇನ್ಕ್ಲೈನ್ಡ್ ಆರ್ ಅಟ್ 45 ಡಿಗ್ರೀಸ್ ವಿತ್ ಆಂಗಲ್. ಅಂದ್ರೆ ಒಂದು ಇನ್ಕ್ಲೈನ್ಡ್ ಪ್ಲೇನ್ ಇದೆ. ಸೊ ಆ ಇನ್ಕ್ಲೈನ್ಡ್ ಪ್ಲೇನ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ 45 ಡಿಗ್ರೀಸ್ ಇದೆ. ಅದೇ ತರ ಐಡೆಂಟಿಕಲ್ ಇನ್ನೊಂದು ಪ್ಲೇನ್ ಇದೆ ಅಂಡ್ ಅದರ ಆಂಗಲ್ ಕೂಡ 45 ಡಿಗ್ರೀಸ್. ಓನ್ಲಿ ಡಿಫ್ರೆನ್ಸ್ ಏನು ಅಂತಂದ್ರೆ ಇದು ರಫ್ ಇದೆ, ಸೇ ಸಮ್ ಕೋಶನ್ ಫ್ರಿಕ್ಷನ್ ಮ್ಯೂ ಅಂತ ಅನ್ಕೊಂಡ, ಅಂಡ್ ಇದು ಪರ್ಫೆಕ್ಟ್ಲಿ ಸ್ಮೂತ್. ಸೊ ಡೇಟಾ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಬ್ಲಾಕ್, ಐಡೆಂಟಿಕಲ್ ಬ್ಲಾಕ್ ಅಂದ್ರೆ ಸೇಮ್ ಬ್ಲಾಕ್, ಸೇ ಆಫ್ ಮಾಸ್ ಎಂ, ಅದು ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತಂದ್ರೆ ಅದೇ ಬ್ಲಾಕ್ ನ ಏನಾದ್ರೂ ಈ ಇನ್ಕ್ಲೈನ್ ಪ್ಲೇನ್ ಮೇಲೆ ಬಿಟ್ರೆ ಇದು ಎಷ್ಟು ಟೈಮ್ ತಗೊಳುತ್ತೋ ಇಲ್ಲಿ ಇದರ 50% ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಹೇಳ್ತಿದ್ದಾರೆ. ಫ್ರಮ್ ಹೈಯೆಸ್ಟ್ ಪಾಯಿಂಟ್ ಟು ಲೋಯೆಸ್ಟ್ ಪಾಯಿಂಟ್ ಆನ್ ಅ ರಫ್ ಇನ್ಕ್ಲೈನ್ ಪ್ಲೇನ್ is 50% more compared to the time taken by the same block on identical inclined smooth plane. Okay. ಸೊ ಹಾಗಾದ್ರೆ ಆಬ್ವಿಯಸ್ಲಿ ಇಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ ಇದನ್ನ ಕೈನೆಟಿಕ್ ಫ್ರಿಕ್ಷನ್ ನ ಫಾರ್ಮುಲಾ ನಮಗೆ ಮ್ಯೂ ಇಂಟು ನಾರ್ಮಲ್ ರಿಯಾಕ್ಷನ್. ಸೊ ಇದರ ಫ್ರೀ ಬಾಡಿ ಡಯಾಗ್ರಾಮ್ ಬರೋದಾದ್ರೆ ದಿಸ್ ಇಸ್ ಎಂ ಜಿ ಸೈನ್ 45 ಅಂಡ್ ಈ ಕಡೆ ನಮಗೆ ಎಂ ಜಿ ಕಾಸ್ 45 ಅಂಡ್ ಇದು ಡೌನ್ವರ್ಡ್ಸ್ ಮೂವ್ ಆಗ್ತಿರೋದ್ರಿಂದ ಇದರ ವೆಲಾಸಿಟಿ ಈ ಡೈರೆಕ್ಷನ್ ಇರೋದ್ರಿಂದ the velocity of this point with respect to this point ಈ ಡೈರೆಕ್ಷನ್ ಇರೋದ್ರಿಂದ ಇದರ ಮೇಲೆ ಮಾಸ್ ಮೇಲೆ ಫ್ರಿಕ್ಷನ್ ಆಪೋಸಿಟ್ ಡೈರೆಕ್ಷನ್ ಆಕ್ಟ್ ಆಗುತ್ತೆ ಅಂಡ್ ಮೂವ್ ಆಗ್ತಿರೋದ್ರಿಂದ ಇಟ್ ಇಸ್ ಕೈನೆಟಿಕ್ ಫ್ರಿಕ್ಷನ್ ಅಂಡ್ ಅದರ ವ್ಯಾಲ್ಯೂ ಬಂದು ಮ್ಯೂ ಎಂ ಜಿ ಕಾಸ್ 45. ಯಾಕಂದ್ರೆ ಮ್ಯೂ ಇಂಟು ಎನ್ ಬರಿತೀವಿ, ಎನ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ನಾರ್ಮಲ್ ರಿಯಾಕ್ಷನ್. ಸೊ ಸೇಮ್ ಅದನ್ನೇ ಇಲ್ಲಿ ಬರೋಣ ಇವಾಗ. ಹಿಯರ್ ಆಲ್ಸೋ ನಮಗೆ ಇಲ್ಲಿ ಎಂ ಜಿ ಸೈನ್ 45 ಅಂಡ್ ಇದು ಎಂ ಜಿ ಕಾಸ್ 45 ಅಂಡ್ ನಾರ್ಮಲ್ ರಿಯಾಕ್ಷನ್. ಅಂಡ್ ಈ ಕೇಸಲ್ಲಿ ನಮಗೆ ದೇರ್ ಇಸ್ ನೋ ಫ್ರಿಕ್ಷನ್ ಫೋರ್ಸ್, ಯಾಕಂದ್ರೆ ಇಟ್ ಇಸ್ ಪರ್ಫೆಕ್ಟ್ಲಿ ಸ್ಮೂತ್. ಸೊ ಟೈಮ್ ಟೇಕನ್ ಎಷ್ಟು ಅಂತ ನಾವು ಎರಡರಲ್ಲೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿಂದ ಇಲ್ಲಿಗೆ ಐಡೆಂಟಿಕಲ್ ಇಳಿಯೋದ್ರಿಂದ ಈ ಲೆಂತ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರುತ್ತೆ ಅಂಡ್ ಈ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರುತ್ತೆ. ಸೊ ಇದರ ಮೇಲೆ ನೆಟ್ ಫೋರ್ಸ್ ಅಲಾಂಗ್ ದಿಸ್ ಡೈರೆಕ್ಷನ್ is mg sin 45 minus mu mg cos 45. ಸೊ ಇದನ್ನ ಕೇಸ್ 1 ಅಂತ ಅನ್ಕೊಳ್ಳೋಣ, ಇದನ್ನ ಕೇಸ್ 2 ಅಂತ ಅನ್ಕೊಳ್ಳೋಣ. ಸೊ ಕೇಸ್ 1 ಗೆ ನಾವು ನ್ಯೂಟನ್ ಸೆಕೆಂಡ್ ಲಾ ಬರೆಯೋದಾದ್ರೆ we will write mg sin 45 minus mu mg cos 45 is equals to mass of the block ಮತ್ತೆ acceleration of the block. ಸೊ ಎಂ ನ ನಾವು ಕಾಮನ್ ತೆಗಿಬಹುದು, ಕ್ಯಾನ್ಸಲ್ ಮಾಡ್ಬೋದು. ಅಂಡ್ ಇದರಲ್ಲಿ ಜಿ ಸೈನ್ 45 ಅಂದ್ರೆ ಜಿ ಬೈ ರೂಟ್ 2 ಮೈನಸ್ ಮ್ಯೂ ಇಂಟು ಜಿ ಕಾಸ್ 45 ಅಂತಂದ್ರೆ ಜಿ ಬೈ ರೂಟ್ 2 ಈಸ್ ಈಕ್ವಲ್ಸ್ ಟು ಎ. ಸೊ ನಾವಿಲ್ಲಿ ಜಿ ಕಾಮನ್ ತಗೊಂಡ್ರೆ ಅದು ಜಿ ಬೈ ರೂಟ್ 2 ಕಾಮನ್ ತಗೊಂಡ್ರೆ 1 ಮೈನಸ್ ಮ್ಯೂ ಈಸ್ ಈಕ್ವಲ್ಸ್ ಟು ಎ. ಸೊ ಜಿ ಕಾನ್ಸ್ಟೆಂಟ್, ರೂಟ್ 2 ಕಾನ್ಸ್ಟೆಂಟ್, 1 ಕಾನ್ಸ್ಟೆಂಟ್, ಮ್ಯೂ ಕಾನ್ಸ್ಟೆಂಟ್. ಸೊ ಆಕ್ಸಲರೇಷನ್ ಕಾನ್ಸ್ಟೆಂಟ್. ಸೊ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಅಂದ್ರೆ ವಿ ಕ್ಯಾನ್ ಯೂಸ್ equations of motion v is equals to velocity ಅದು ಬೇಕಾದ್ರೂ ಯೂಸ್ ಮಾಡಬಹುದು. Similarly second case ಗೆ we can write there is no friction force, so only force is mg sin 45. so mg sin 45 is equals to m into a. so m cancel ಆಗುತ್ತೆ. ಸೊ ನಮಗೆ acceleration it is g sin 45 ಅಂತಂದ್ರೆ g by root. ಸೊ ಇವಾಗ ಫಸ್ಟ್ ಕೇಸ್ಗೆ ಈಕ್ವೇಶನ್ಸ್ ಆಫ್ ಮೋಷನ್ ಅಪ್ಲೈ ಮಾಡಕ್ ಟ್ರೈ ಮಾಡೋಣ. ಸೊ ಫಸ್ಟ್ ಕೇಸಲ್ಲಿ
ವಿಲ್ ರೈಟ್ ಈಕ್ವೇಶನ್ ಆಫ್ ಮೋಷನ್. ಎರಡರಲ್ಲೂ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ನಾವು ಈಕ್ವೇಟ್ ಮಾಡ್ಬೋದು. ಸೊ ಈ ಕೇಸಲ್ಲಿ ಡಿಸ್ಪ್ಲೇಸ್ಮೆಂಟ್, ಫಸ್ಟ್ ಕೇಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಬರೋದಾದ್ರೆ ವಿ ಕ್ಯಾನ್ ಯೂಸ್ ಎಸ್ ಇಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಫಸ್ಟ್ ಕೇಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಸ್ ಈಸ್ ಈಕ್ವಲ್ಸ್ ಟು ಇನಿಷಿಯಲಿ, ಸೊ ಇನಿಷಿಯಲ್ ಪಾಯಿಂಟ್ ಅಲ್ಲಿ ನಾವು ರಿಲೀಸ್ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಇನಿಷಿಯಲ್ ವೆಲಾಸಿಟಿ 0 ಅಂತ ತಗೊಳ್ಳೋಣ, ಅಂಡ್ ಹಾಫ್ a is g by root 2 1 minus mu to t square, and ಇದೇ ಡಿಸ್ಪ್ಲೇಸ್ಮೆಂಟ್ ನಮಗೆ ಇದಕ್ಕೂ ಈಕ್ವಲ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು ಹಾಫ್ g by root 2 into t1 ಸ್ಕ್ವೇರ್ ಅಂತ ಅನ್ಕೋಣ ಈ ಕೇಸಲ್ಲಿ. ಸೊ ಹಾಫ್ ಹಾಫ್ ಕ್ಯಾನ್ಸಲ್ ಆಗುತ್ತೆ, g by root 2 g by root 2 ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ 1 minus mu into t square is equals to t1 square. ರಿಮೆಂಬರ್ t1 ಸ್ಕ್ವೇರ್ ಅಂತಂದ್ರೆ ನಮಗೆ ಫ್ರಿಕ್ಷನ್ ಇಲ್ಲದೆ ಇದ್ದಾಗ ಇರುವಂತ ಟೈಮು t1 ಮೇಲಿಂದ ಕೆಳಗೆ ಬರೋಕ್ಕೆ, t ಅನ್ನೋದು ಫ್ರಿಕ್ಷನ್ ಇದ್ದಾಗ ಇರುವಂತ ಟೈಮ್. ಸೊ ಕ್ವಶನ್ ಇನ್ನೊಂದ್ಸರಿ ನೋಡೋಣ. ಕ್ವಶನ್ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, the time taken by the mass m to slide down from highest point to lowest point on a rough inclined plane is 50% more. ಅಂದ್ರೆ ಈ ಟೈಮ್ ಟಿ ಅಂತ ಅನ್ಕೊಂಡಿದೀವಿ ಅಂಡ್ ಈ ಟೈಮ್ ನ t1 ಅಂತ ಅನ್ಕೊಂಡಿದೀವಿ. ಈ ಟೈಮ್ ಟಿ is equals to is 50% more compared to the time. ಅಂದ್ರೆ ಈ ಟೈಮ್ ಎಷ್ಟಿದೆ, t1 ಎಷ್ಟಿದೆ ಅದಕ್ಕೆ 50% ಜಾಸ್ತಿ, ಅಂದ್ರೆ 0.5 into t1. ಸೊ ವಿತ್ ಫ್ರಿಕ್ಷನ್ ಎಷ್ಟು ಟೈಮ್ ತಗೊಳುತ್ತೆ ಅಂತಂದ್ರೆ, ವಿದೌಟ್ ಫ್ರಿಕ್ಷನ್ ಎಷ್ಟಿರುತ್ತೆ ಅದಕ್ಕಿಂತ 50% ಜಾಸ್ತಿ, ಅಂದ್ರೆ t is equals to 1.5 into t1. ಈ ರಿಲೇಷನ್ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 1 minus mu into t ಸ್ಕ್ವೇರ್. ಟಿ ಸ್ಕ್ವೇರ್ ಜಾಗಕ್ಕೆ ನಾವು 1.5 into t1 ಸ್ಕ್ವೇರ್ ಮಾಡೋಣ. 0.5 into t1 ಸ್ಕ್ವೇರ್ is equal to t1 ಸ್ಕ್ವೇರ್. t1 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 1 minus mu is equals to 1 by 1.5. ನಮಗೆ mu ಬೇಕು. ಸೊ ಇದನ್ನ 1.5 ನ 15/10 ಅಂದ್ರೆ 10 ಮೇಲ್ಗಡೆ ಹೋಗುತ್ತೆ. ಇದನ್ನ ಟ್ರೈ ಮಾಡೋಣ. 1 minus mu 10 15. ಸೊ ಇದನ್ನ ಈ ಕಡೆ ಮಾಡಿದ್ರೆ mu ಟುವರ್ಡ್ಸ್ ರೈಟ್ ಹೋಗುತ್ತೆ, ಇದು ಈ ಕಡೆ ಬರಲಿ. 1 minus 10/15 is equals to mu. ಸೊ 15 ಕೆಳಗಡೆ ಬರುತ್ತೆ. ಸೊ ಟ್ರೈ ಮಾಡೋಣ. 15 into 1 is 15. 15 into 1 is 15 minus 10. So this is 5 by 15. So 5 ones are 5 threes are 1 minus 1 by 5. ಮಿಸ್ಟೇಕ್ ಮಾಡಿದೀವಿ, ಕರೆಕ್ಟ್ ಮಿಸ್ಟೇಕ್ ಮಾಡಿದೀವಿ. ಏನು ಅಂತಂದ್ರೆ ಇಲ್ಲಿ ಟಿ ಸ್ಕ್ವೇರ್ ಇರೋದು. ಸೊ ನಾವೇನ್ ಮಾಡಿದೀವಿ ಅಂತಂದ್ರೆ ಜಸ್ಟ್ t1 ಸ್ಕ್ವೇರ್ ಮಾತ್ರ ಮಾಡಿದೀವಿ, 1.5 ನ ಸ್ಕ್ವೇರ್ ಮಾಡಿಲ್ಲ. ಸೊ ಅಲ್ಲಿಗೆ ನಾವೇನ್ ಬರೋಣ, ಸೊ ಅಲ್ಲಿಗೆ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಮಗೆ ಬಂದಿರೋದು 1 minus mu into 1.5 square t1 square is equals to t1 square ಆಗುತ್ತೆ. 1 minus mu is equals to 1 by 1.5 into 1.5 ಅಂದ್ರೆ 15 by 10 into ಅದೇ 10 by 15, ಇದು ಕೂಡ 10 by 15. 5 2s are 5 3s are 5 2s are 5 3s are. ಸೊ mu ಈ ಕಡೆ ಇದು 2 2s are 4, 3 3s are 9 ಆಗುತ್ತೆ.
ಸೊ ಮ್ಯೂ ಈ ಕಡೆ ಬಂತು ಅಂತಂದ್ರೆ ಐ ಥಿಂಕ್ ವಿ ಕ್ಯಾನ್ ರೈಟ್ 1 ಮೈನಸ್ ಮ್ಯೂ ಇಸ್ ಈಕ್ವಲ್ಸ್ ಟು 4/9 ಬರಿಬೋದು. ಮ್ಯೂ ಈ ಕಡೆ ಬಂದ್ರೆ 1 ಮೈನಸ್ 4/9 ಇಸ್ ಈಕ್ವಲ್ಸ್ ಟು ಮ್ಯೂ. ಹಾಗಾದ್ರೆ 9 1 9 9 1 9 9 1 9 9 1 9 minus 4 5/9 is equal to mu. ಸೊ ನಮಗೆ ಆನ್ಸರ್ 5/mu ಬರಬೇಕು. ಸೊ ಚೆಕ್ ಮಾಡೋಣ ಆಪ್ಷನ್ಸ್ ಅಲ್ಲಿ, ಡು ವಿ ಹ್ಯಾವ್ 5/9 ಅಂತ? ಎಸ್, ವಿ ಹ್ಯಾವ್ 5/9. 5/9 is the correct answer.